ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ನಾನು ತುಂಬ ದಿನಗಳ ಆದಮೇಲೆ ವ್ಲಾಗ್ ಮಾಡ್ತಾಯಿದ್ದೀನಿ. ನಿಮಗೆ ಗೊತ್ತೇ ಇದೆ, ನಾನು ಹೋದ ವ್ಲಾಗಲ್ಲಿ ಹೇಳಿದ್ದೆ, ನಾನು ಸದ್ಯದಲ್ಲೇ ನನ್ನ ಡೆಲಿವರಿ ಕೂಡ ಇದೆ, ನೀವು ವ್ಲಾಗ್ ನೋಡೋ ಅಷ್ಟರಲ್ಲೇ ನನ್ನ ಡೆಲಿವರಿ ಆಗಿರುತ್ತೆ ಅಂತ. ನಾನು ಮುಂಚೆನೇ ಆ ವಿಡಿಯೋ ಮಾಡಿಟ್ಟಿದ್ದೆ, ಯಾಕೆಂದರೆ ಡೆಲಿವರಿ ಆದಮೇಲೆ ವಿಡಿಯೋ ಎಡಿಟ್ ಮಾಡೋದು ಅಥವಾ ಶೂಟ್ ಮಾಡೋದು ಆಗಲಿ ಅಪ್ಲೋಡ್ ಮಾಡೋದು ತುಂಬಾ ಕಷ್ಟ ಆಗಿಬಿಡುತ್ತೆ ಪಾಪು ಜೊತೆಗೆ, ಹಾಗೆಯೇ ನಾನು ಟಯರ್ಡ್ ಆಗಿರ್ತೀನಿ ಅಂತ. ಸೊ ಈಗ ಡೆಲಿವರಿ ಆಗಿ ಆಲ್ಮೋಸ್ಟ್ 2 ಮಂತ್ಸ್ ಆಗ್ತಾ ಬಂತು. ಅದಾದಮೇಲೆ ನಾನು ರೆಸ್ಟ್ ತೊಗೊಂಡು ಈ ವ್ಲಾಗ್ನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಇದನ್ನು ನಾನು ಸ್ವಲ್ಪ ಟೈಮ್ ಆದಂಗೆ ನಾನು ಶೂಟ್ ಮಾಡಿ ಇಟ್ಕೊಂಡಿದ್ದೆ. ಸೊ ಈಗ ಎಡಿಟ್ ಮಾಡೋಕ್ಕೆ ಟೈಮ್ ಸಿಕ್ತು, ಸೊ ಈಗ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಈ ವ್ಲಾಗಲ್ಲಿ ನಮಗೆ ಯಾವ ಮಗು ಆಯಿತು ಅಂತ ಕೂಡ ಗೊತ್ತಾಗುತ್ತೆ. ತುಂಬ ಜನ ಕೇಳ್ತಾ ಇದ್ದೀರಾ ಯಾವ ಮಗು ಆಯಿತು ಹೇಳಿ ಅಂತ. ಕಮ್ಯುನಿಟಿ ಪೋಸ್ಟಲ್ಲಿ ಹಾಕ್ಬೋದು ಅಂತ ಕೂಡ ಹೇಳಿದ್ರಿ, ಬಟ್ ನಾನೇ ವ್ಲಾಗಲ್ಲಿ ಹೇಳಿದ್ರೇ ನನಗೆ ಸಮಾಧಾನ. ಸೊ ವ್ಲಾಗ್ ಮಾಡಿನೇ ಹೇಳೋಣ ಅಂತ ಸುಮ್ಮನೆ ಇದ್ದೆ ಅಷ್ಟೇ. ನೀವೆಲ್ಲರೂ ಅರ್ಥ ಮಾಡ್ಕೊಂಡಿದ್ದೀರಾ ಅಂದ್ಕೊಂಡಿದ್ದೀನಿ, ಡೆಲಿವರಿ ಆದಮೇಲೆ ರೆಸ್ಟ್ ಬೇಕೇ ಬೇಕು ಅಂತ. ಸೊ ತಾಳ್ಮೆಯಿಂದ ಇಷ್ಟು ದಿನ ಕಾದಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಹಾಗೆಯೇ ಯಾರೂ ಬೇಜಾರು ಮಾಡ್ಕೋಬೇಡಿ, ಈ ವ್ಲಾಗ್ನ ಖುಷಿಯಿಂದ ನೋಡಿ. ಡೆಲಿವರಿಗೂ ಮುಂಚೆ ತೆಗ್ದಿದ್ದ ಫುಟೇಜ್ ಇದು. ನಮ್ಮ ಡೆಲಿವರಿಗೆ ಇನ್ನೇನು ಸ್ವಲ್ಪ ದಿನಗಳಿದೆ ಅನ್ನೋವಾಗ ಅಪ್ಪಾಜಿ ಅಮ್ಮ ಬಂದಿದ್ದರು ನಮ್ಮ ಮನೆಗೆ. ಸೊ ಆವಾಗ ತೆಗ್ದಿರೋವಂಥ ವಿಡಿಯೋ ಫುಟೇಜು. ನಮ್ಮ ಮನೆಗೆ ತುಂಬಾ ಸಾಮಾನುಗಳು ತಂದರು, ಬೇಕಾಗಿರೋವಂಥ ಐಟಮ್ಸು. ನನಗೆ ಎಳ್ಳೀರು ಒಳ್ಳೆಯದು ಅಂತ ಎಳ್ಳೀರು ಕೂಡ ತಂದಿದ್ದರು. ಹಾಗೆಯೇ ಒಂದಷ್ಟು ಐಟಮ್ಸ್ ತಂದಿದ್ದಾರೆ. ಪಾಪುಗೆ ಸ್ನಾನ ಮಾಡ್ಸೋಕ್ಕೆ ಬೇಕಾಗಿರುವಂಥ ಸ್ಟೂಲ್ಗಳು, ಹೀಗೆ ಸಣ್ಣ ಐಟಮ್ಸು ಅದನ್ನೆಲ್ಲ ತೊಗೊಂಡು ಬಂದಿರ್ತಾ ಇದ್ದಾರೆ ಅಪ್ಪಾಜಿ ಮತ್ತು ಕಾರ್ತಿಕ್ ಸೇರಿ. ಅಮ್ಮ ಟಯರ್ಡಾಗಿ ರೆಸ್ಟ್ ತೊಗೋತಾ ಇದ್ದಾರೆ. ನಾನು ಆಲ್ರೆಡಿ ಹೇಳಿದ್ದೆ, ಸೀಮಂತ ಮುಗಿಸ್ಕೊಂಡು ನೀವು ಯಾಕೆ ಊರಿಗೆ ಹೋಗಲಿಲ್ಲ ಅಂತ ಕೇಳಿದಾಗ ನನಗೆ ಈ ಡಾಕ್ಟರ್ ಅಡ್ಜಸ್ಟ್ ಆಗಿದ್ದಾರೆ, ಇಲ್ಲೇ ಡೆಲಿವರಿ ಮಾಡಿಸ್ಕೋಬೇಕು ಅಂತ ಇಷ್ಟ ಇದೆ ಅಂತ. ಸೊ ಅದಕ್ಕೆ ಎಲ್ಲರೂ ನಂಗೆ ಸಪೋರ್ಟ್ ಕೂಡ ಮಾಡಿದ್ರು, ಅಪ್ಪಾಜಿ ಅಮ್ಮ ಅತ್ತೆ ಮಾವ. ಸೊ ಅದೇ ರೀತಿ ಅಪ್ಪ ಅಮ್ಮ ಕೂಡ ಡೆಲಿವರಿ ಟೈಮ್ಗೆ ನಾವೇ ಬಂದುಬಿಡ್ತೀವಿ ನೀವಿರೋ ಕಡೆಗೆ ಅಂತ ಹೇಳಿದರು. ಸೊ ಕರೆಕ್ಟ್ ಟೈಮ್ಗೆ ಬಂದಿದ್ದಾರೆ. ಹಾಗೆಯೇ ಎಲ್ಲ ಲಗೇಜ್ ಶಿಫ್ಟ್ ಮಾಡಿ ಮೇಲ್ಗಡೆ ತೊಗೊಂಡು ಬಂದಿದ್ದಾದಮೇಲೆ ರೆಸ್ಟ್ ಮಾಡ್ತಾಯಿದ್ದಾರೆ. ಒಂದಷ್ಟು ಹೊತ್ತು ಕೂತ್ಕೊಂಡು ಸ್ವಲ್ಪ ಹೊತ್ತು ಮಾತಾಡಿದ್ವಿ. ಹಾಗೆಯೇ ಊಟಕ್ಕೆ ಅತ್ತೆ ತುಂಬಾ ಐಟಮ್ಸ್ ಮಾಡಿದರು. ಅಪ್ಪಾಜಿ ವೆಜಿಟೇರಿಯನ್ ಆದ್ದರಿಂದ ವೆಜಿಟೇರಿಯನ್ ಐಟಮ್ಸು, ಹಾಗೆಯೇ ನಾನ್ ವೆಜ್ ಐಟಮ್ಸು ಎಲ್ಲನೂ ನಿಮ್ಗೆ ಅದನ್ನೆಲ್ಲ ತೋರಿಸ್ತಾ ಇದ್ದೀನಿ. ಒಬ್ಬಟ್ಟು ಮಾಡಿದರು, ಅಪ್ಪಾಜಿಗೆ ತುಂಬ ಇಷ್ಟ. ಅವ್ರು ವೆಜಿಟೇರಿಯನ್ ಆದ್ದರಿಂದ ಅವ್ರಿಗೆ ಸ್ಪೆಷಲ್ಲಾಗಿ ಒಬ್ಬಟ್ಟು. ಹಾಗೆಯೇ ಬಂದ ತಕ್ಷಣ ಕುಡಿಯೋದಕ್ಕೆ ಮಜ್ಜಿಗೆ ಮಾಡಿಟ್ಟಿದ್ದೀನಿ. ಇನ್ನು ಮಾಮೂಲಿ ಮುದ್ದೆ ತಿನ್ನೋರಿಗೆ ಮುದ್ದೆ, ಅನ್ನ ತಿನ್ನೋರಿಗೆ ಅನ್ನ, ಅದ್ರ ಜೊತೆ ಅಪ್ಪಾಜಿಗೆ ತರಕಾರಿ ಬೇಳೆ ಸಾರು, ಹಾಗೆಯೇ ನಾನ್ ವೆಜ್ ನಮ್ಮೆಲ್ರಿಗೂ ಇಷ್ಟ. ಸೊ ನಮಗೋಸ್ಕರ ಅಂತ ಮಟನ್ ಕರಿ, ಮಟನ್ ಸಾರು ಮಾಡಿದ್ದಾರೆ. ತುಂಬಾ ಟೇಸ್ಟಿಯಾಗಿತ್ತು. ಕಾರ್ತಿಕಿಗೆ ಮಟನ್ ಸಾರು ಅಷ್ಟು ಇಷ್ಟ ಆಗೋದಿಲ್ಲ. ಸೊ ಅವ್ರಿಗೆ ಒಳ್ಳೊಳ್ಳೆ ಪೀಸ್ಗಳನ್ನ ತೆಗೆದು ಈ ರೀತಿ ಮಟನ್ ಡ್ರೈ ಮಾಡಿದರು, ಮಟನ್ ಪೆಪ್ಪರ್ ಡ್ರೈ ಥರ. ಇದು ಕೂಡ ತುಂಬಾ ಚೆನ್ನಾಗಿತ್ತು. ತುಂಬ ಸಿಂಪಲಾಗಿ ಮಾಡ್ತಾರೆ, ಬಟ್ ಟೇಸ್ಟಿಯಾಗಿರುತ್ತೆ. ಇದ್ರ ರೆಸಿಪಿ ಕೂಡ ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ, ಮಟನ್ ಕರಿ ಮತ್ತು ಈ ಮಟನ್ ಪೆಪ್ಪರ್ ಡ್ರೈದು ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಆ ವಿಡಿಯೋದು. ಹಾಗೆಯೇ ಇದಾದಮೇಲೆ ಎಲ್ಲರೂ ಊಟ ಮಾಡಿ ರಿಲ್ಯಾಕ್ಸ್ ಮಾಡಿದ್ವಿ. ಒಂದು ಸ್ವಲ್ಪನೇ ದಿನದಲ್ಲಿ ನನಗೆ ಡೆಲಿವರಿ ಡೇಟ್ ಕೂಡ ಹತ್ತಿರ ಬಂತು. ಸೊ ಹಾಸ್ಪಿಟಲ್ಗೆ ಅಡ್ಮಿಟ್ ಆದಮೇಲೆ ನಾನು ಅಲ್ಲಿ ಜಾಸ್ತಿ ಫುಟೇಜ್ ನನಗೆ ತೆಗಿಯೋಕ್ಕಾಗಲಿಲ್ಲ ವಿಡಿಯೋ. ಹಾಸ್ಪಿಟಲ್ ರೂಮ್ ಹೇಗಿತ್ತು ಅಂತ ತೋರಿಸೋಣ ಅಂತ ನಾನು ಆರಾಮಾಗಿದ್ದಾಗ ಈ ವಿಡಿಯೋ ತೆಗ್ದಿದ್ದೀನಿ. ಸೊ ಹಾಸ್ಪಿಟಲ್ ರೂಮ್ನ ನಿಮಗೆ ತೋರಿಸ್ತಾ ಇದ್ದೀನಿ, ನೀವು ನೋಡ್ಬೋದು. AC ರೂಮ್ ತೊಗೊಂಡಿದ್ವಿ ನಾವು ಹಾಸ್ಪಿಟಲಲ್ಲಿ, ರೆಗ್ಯುಲರ್ ಕೂಡ ಇತ್ತು. ನಮ್ಮ ಡೆಲಿವರಿ ಆದಾಗ ತುಂಬಾ ಸೆಕೆ ಇತ್ತು ನಾವಿರೋ ಊರಲ್ಲಿ. ಸೊ ನಾವು AC ರೂಮ್ ತೊಗೊಂಡಿದ್ವಿ. ಇದು ನಾವು ಇದ್ದಿದ್ದ ರೂಮು. ಇದು ಅಟೆಂಡರ್ ಅಂದರೆ ಪೇಷಂಟ್ ಜೊತೆಗೆ ಯಾರು ಸ್ಟೇ ಮಾಡ್ತಾರೋ ಅವ್ರು ಮಲ್ಕೊಳ್ಳೋಕ್ಕೆ ಅಂತ ಈ ಬೆಡ್ಡು.
ಹಾಗೆ ಅದರ ಪಕ್ಕದಲ್ಲಿ ಈ ರೀತಿ ಎಲ್ಲ ಅರೇಂಜ್ಮೆಂಟ್ಸ್ ಇದೆ. ನೀವು ನೋಡ್ತಾ ಇರ್ಬೋದು, ನೋಡ್ತಾನೆ ಗೊತ್ತಾಗುತ್ತೆ. ತುಂಬ ನೀಟಾಗಿತ್ತು, ಕ್ಲೀನಾಗಿತ್ತು. ಮತ್ತು ಪೇಷಂಟ್ ಅವರು ಅಥವಾ ಪೇಷಂಟ್ ಕಡೆಯವರು ಇಟ್ಕೊಳ್ಳೋಕ್ಕೆ, ಸಾಮಾನು ಇಟ್ಕೊಳ್ಳೋಕ್ಕೆ, ಬಟ್ಟೆ ಇಟ್ಕೊಳ್ಳೋಕ್ಕೆ ಅಂತ ಒಂದು ವಾರ್ಡ್ರೋಬ್ ಕೂಡ ಇದೆ. ಹಾಗೆಯೇ ನಾವು ತಂದಿರೋ ಸಾಮಾನುಗಳೆಲ್ಲ ಇಲ್ಲಿಟ್ಟಿದ್ದೀವಿ. ವಾರ್ಡ್ರೋಬಲ್ಲಿ ಕೂಡ ತುಂಬಿಸಿ ಮಿಕ್ಕಿರೋ ಅಂಥ ಸಾಮಾನು ಇವೆಲ್ಲ. ಅಷ್ಟೊಂದು ಸಾಮಾನು ತೊಗೊಂಡೋಗಿದ್ವಿ, ಯಾಕಂದರೆ ಅಡ್ಮಿಟ್ ಎಲ್ಲ ಆಗಬೇಕಾಗಿತ್ತಲ್ಲ ಅದಕ್ಕೆ. ಹಾಗೆಯೇ ಪಕ್ಕದಲ್ಲಿ ಇಲ್ಲಿ ಪೇಷಂಟ್ ಬೆಡ್ ಇದೆ, ಟಿ ವಿ ಕೂಡ ಇತ್ತು. ಸೊ ಈ ಕಡೆಯಿಂದ ನೀವು ನೋಡ್ತಾ ಇರ್ಬೋದು ರೂಮ್ ಎಷ್ಟು ದೊಡ್ಡದಿದೆ ಅಂತ. ಬ್ಯಾಕ್ ಸೈಡಲ್ಲಿ ಕಿಚನ್ ಏರಿಯಾ ಟೈಪ್ ಇದೆ. ಅಲ್ಲಿ ನಾವೇನಾದರೂ ತಿನ್ನೋ ಐಟಮ್ಸ್ ಇಟ್ಕೊಳ್ಳೋಕ್ಕೆ ಅಂತ, ಯಾಕಂದರೆ ತಿನ್ನೋ ಐಟಮ್ಸ್ ಈ ಕಡೆ ಎಲ್ಲ ತೊಗೊಂಡು ಬರೋದು ಬೇಡ ಅಂತ ಸಪ್ರೇಟ್ ಕಂಪಾರ್ಟ್ಮೆಂಟ್ ಮಾಡಿದ್ದಾರೆ. ಅಲ್ಲೇ ಒಂದು ವಾಶ್ ಬೇಸಿನ್ ಕೂಡ ಕೊಟ್ಟಿದ್ದಾರೆ ಊಟ ಮಾಡಿ ಕೈ ತೊಳ್ಕೊಳ್ಳೋಕ್ಕೆ. ಹಾಗೆಯೇ ಒಂದು ಬಾತ್ರೂಮ್ ಕೂಡ ಇದೆ ಅಟ್ಯಾಚ್ಡ್ ಆಗಿ. ಲೆಫ್ಟ್ ಸೈಡಲ್ಲಿ ಡೋರ್ ಕಾಣಿಸ್ತಿದೆಯಲ್ಲ ಅದು. ಇಲ್ಲಿಂದ ಒಂದು ಬ್ಯಾಲ್ಕನಿ ಕೂಡ ಇದೆ. ಇಲ್ಲಿ ವಾಶ್ ಬೇಸಿನ್ ಹತ್ರ ಒಂದು ಮಿರರ್ ಕೊಟ್ಟಿದ್ದಾರೆ ರೆಡಿ ಆಗೋದಕ್ಕೆ ಅಂತ. ಹಾಗೆಯೇ ಬಾಲ್ಕನಿಯಿಂದ ವ್ಯೂ ಅಂತೂ ತುಂಬಾ ಚೆನ್ನಾಗಿದೆ, ನೀವು ನೋಡ್ಬೋದು. ಫುಲ್ ಗ್ರೀನರಿ, ತೋಟ ಕಾಣುತ್ತೆ. ಹಾಗೆ ಹಾಸ್ಪಿಟಲ್ ಡಾಕ್ಟರ್ಸ್ ಇರೋ ಮನೆ ಕಾಣುತ್ತೆ. ತುಂಬಾ ಚೆನ್ನಾಗಿದೆ, ತುಂಬ ಪೀಸ್ಫುಲ್ಲಾಗಿತ್ತು. ಸ್ಟೇನು ತುಂಬ ಚೆನ್ನಾಗಿತ್ತು. ಹಾಗೆ ಡೆಲಿವರಿನೂ ಎಲ್ಲ ಚೆನ್ನಾಗಾಯಿತು. ಮಗು ಮತ್ತು ನಾನು ಇಬ್ಬರು ಆರಾಮಾಗಿದ್ದೀವಿ. ಹಾಗೆ ನಮಗೆ ಯಾವ ಮಗು ಆಗಿದೆ, ಗಂಡ ಹೆಣ್ಣ ಅಂತ ಗೊತ್ತಾಗಬೇಕು ಅಂದರೆ ನೀವು ಈ ವಿಡಿಯೋ ಕೊನೆವರೆಗೂ ನೋಡ್ತಾ ಇರಬೇಕು. ಈ ಹಾಸ್ಪಿಟಲ್ ರೂಮ್ ನಿಮಗೆ ಹೇಗೆ ಅನಿಸ್ತು, ಇಷ್ಟ ಆಯಿತಾ ಅಂತ ಕಮೆಂಟ್ಸಲ್ಲಿ ತಿಳಿಸಿ. ನನಗೆ ಯಾವ ಮಗು ಆಗಿದೆ ಅನ್ನೋದು ಬಿಟ್ಟರೆ ನೆಕ್ಸ್ಟ್ ಮೋಸ್ಟ್ ರಿಕ್ವೆಸ್ಟೆಡ್ ಕ್ವೆಶ್ಚನ್ ಅಂದರೆ ನೀವು ಸ್ಟ್ರೆಚ್ ಮಾರ್ಕ್ಸ್ ಆಗದೆ ಇರೋ ಥರ ಯಾವ ಕ್ರೀಮ್ ಹಚ್ಕೊಂಡ್ರಿ ಅಂತ. ನಾನು ಕಂಪ್ಲೀಟ್ ಬಾಡಿಗೆ ಬಾಡಿ ಲೋಷನ್ ಅಪ್ಲೈ ಮಾಡ್ತಾಯಿದ್ದೆ ಎವ್ರಿ ಡೇ. ಆಲ್ಮೋಸ್ಟ್ 3 ಮಂತ್ಸ್ ಕಂಪ್ಲೀಟ್ ಆದಮೇಲಿಂದನೇ ಸ್ಟಾರ್ಟ್ ಮಾಡಿದ್ದೆ ನಾನು. ಈಗಲೂ ಕೂಡ ಅದನ್ನೇ ಅಪ್ಲೈ ಮಾಡ್ತಾಯಿದ್ದೀನಿ. ಸ್ಕಿನ್ನು ಸ್ಟ್ರೆಚ್ ಆದಾಗ ಡ್ರೈ ಆಗ್ತಾ ಬರುತ್ತೆ. ಡ್ರೈ ಆದರೆ ಸ್ಟ್ರೆಚ್ ಮಾರ್ಕ್ಸ್ ತುಂಬ ಪ್ರಾಮಿನೆಂಟಾಗಿ ಕಾಣುತ್ತೆ, ಹಾಗೆಯೇ ಉಳ್ಕೊಳ್ಳುತ್ತೆ ಕೂಡ. ಸೊ ಮಾಯಿಶ್ಚರೈಸ್ಡ್ ಆಗಿ ಇಟ್ಟರೆ ಸ್ಕಿನ್ನು ಸ್ಟ್ರೆಚ್ ಮಾರ್ಕ್ಸ್ ಜಾಸ್ತಿ ಆಗೋದಿಲ್ಲ. ನನಗಂತೂ ಒಂಚೂರು ಆಗಿಲ್ಲ, ಯಾಕಂದರೆ ನಾನು ತುಂಬಾ ಅರ್ಲಿ ಸ್ಟೇಜಿಂದ ಅಪ್ಲೈ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ನಾನು ಇವಾಗ ಅಪ್ಲೈ ಮಾಡ್ತಾ ಇರೋದು ಮಾಮಾ ಅರ್ತ್ ಅವರ ರೋಸ್ ಬಾಡಿ ಲೋಷನ್. ಇದು ನಿಮ್ಮ ಸ್ಕಿನ್ ಏನು ಕ್ರೇವ್ ಮಾಡ್ತಿರುತ್ತೆ, ಅಂದರೆ ಈ ಟೈಮಲ್ಲಿ ಡ್ರೈನೆಸ್ ಇರುತ್ತೆ, ವಿಂಟರ್ ಕೂಡ ಇರೋದ್ರಿಂದ ನನ್ನ ಸ್ಕಿನ್ನು ಅಟ್ ಪ್ರೆಸೆಂಟ್ ಮಾಯಿಶ್ಚರ್ ಕ್ರೇವ್ ಮಾಡ್ತಾ ಇದೆ. ಸೊ ನಾನು ಇದಕ್ಕೆ ರೋಸ್ ಬಾಡಿ ಲೋಷನ್ ಅಪ್ಲೈ ಮಾಡೋದ್ರಿಂದ ಅದು ಕ್ರೇವಿಂಗ್ಸ್ ಎಲ್ಲ ಕರೆಕ್ಟಾಗಿ ಸಾಲ್ವ್ ಆಗಿ ನಿಮ್ಮ ಸ್ಕಿನ್ನು ತುಂಬಾ ನರಿಷ್ಡಾಗಿ ಕಾಣುತ್ತೆ. ಹಾಗೆಯೇ ಮಾಯಿಶ್ಚರೈಸ್ಡ್ ಆಗಿ ಒಂಚೂರು ಡ್ರೈ ಆಗಿ ಕಾಣೋದಿಲ್ಲ. ನೀವು ಬೆರಳಿಂದ ಒಂದು ಸ್ಕ್ರ್ಯಾಚ್ ಮಾಡಿ ನೋಡಿದ್ರೇ ಗೊತ್ತಾಗುತ್ತೆ, ವೈಟ್ ಕಲರ್ ಮಾರ್ಕ್ ಬಂದರೆ ನಿಮ್ಮ ಸ್ಕಿನ್ ಡ್ರೈ ಆಗಿದೆ ಅಂತ. ಸೊ ಈ ಮಾಯಿಶ್ಚರೈಸರ್ ನಾನು ಎವ್ರಿ ಡೇ ಅಪ್ಲೈ ಮಾಡೋದ್ರಿಂದ ನನ್ನ ಸ್ಕಿನ್ ಡ್ರೈ ಆಗೋದಕ್ಕೆ ನಾನು ಬಿಡೋದೇ ಇಲ್ಲ ಯಾವಾಗಲೂ. ನೀವು ಕೂಡ ಇದೇ ರೀತಿ ಅಪ್ಲೈ ಮಾಡ್ತಾಯಿದ್ರೆ ನಿಮ್ಮ ಸ್ಕಿನ್ ಕೂಡ ಇದೇ ರೀತಿ ಫ್ರೆಶ್ ಆಗಿ ಹೈಡ್ರೇಟೆಡ್ ಆಗಿ ಕಾಣುತ್ತೆ. ಈ ರೋಸ್ ಬಾಡಿ ಲೋಷನಲ್ಲಿ ಇರೋದು ರೋಸ್ ವಾಟರ್ ಮತ್ತು ಮಿಲ್ಕ್, ಇದೇ ಮೇನ್ ಕೀ ಇಂಗ್ರೀಡಿಯೆಂಟ್ಸು. ಇದು ನಿಮ್ಮ ಸ್ಕಿನ್ನನ್ನು ತುಂಬ ಚೆನ್ನಾಗಿ ಹೆಲ್ದಿಯಾಗಿ ಇಡುತ್ತೆ. ಹಾಗೆಯೇ ಮಾಮಾ ಅರ್ತ್ ಅವರ ಎಲ್ಲ ಪ್ರಾಡಕ್ಟ್ಸೂ ನ್ಯಾಚುರಲ್ಲು, ಕೆಮಿಕಲ್ ಫ್ರೀ. ನಿಮಗೆಲ್ಲರೂ ಗೊತ್ತೇ ಇದೆ, ಒಂಚೂರು ಟಾಕ್ಸಿನ್ ಇರೋದಿಲ್ಲ, ಪ್ಯಾರಾಬನ್ ಫ್ರೀ, ಸಲ್ಫೇಟ್ ಫ್ರೀ, SLS ಫ್ರೀ ಕೂಡ ಹೌದು. ಮಾಮಾ ಅರ್ತ್ಗೆ ಇನ್ನೊಂದು ಹೆಸರೇ ಗುಡ್ನೆಸ್ ಇನ್ಸೈಡ್. ಯಾಕಂದರೆ ಮಾಮಾ ಅರ್ತ್ ಅವರು ಒಂದು ಪ್ಲ್ಯಾಂಟ್ ಗುಡ್ನೆಸ್ ಅನ್ನೋ ಇನಿಷಿಯೇಟಿವ್ ಸ್ಟಾರ್ಟ್ ಮಾಡಿದ್ದಾರೆ. ಅದಂದರೆ ನೀವು ಮಾಮಾ ಅರ್ತಿಂದ ಯಾವುದೇ ಒಂದು ಪ್ರಾಡಕ್ಟ್ನ ಪರ್ಚೇಸ್ ಮಾಡಿದಾಗ ವೆಬ್ಸೈಟಿಂದ ಡೈರೆಕ್ಟಾಗಿ ಅವರು ಒಂದು ಟ್ರೀಗೆ ಲಿಂಕ್ ಮಾಡ್ತಾರೆ. ನೀವು ಪ್ರಾಡಕ್ಟ್ ಪರ್ಚೇಸ್ ಮಾಡಿರೋ ಲಿಂಕಿಂದ ಅವರು ಒಂದು ಟ್ರೀನ ಪ್ಲ್ಯಾಂಟ್ ಮಾಡ್ತಾರೆ. ಆ ಟ್ರೀದು ಜಿಯೋಲಾಜಿಕಲ್ ಲೊಕೇಶನ್ ಕೂಡ ನಿಮಗೆ ಮೇಲ್ ಮಾಡ್ತಾರೆ. ಆ ಲೊಕೇಶನಲ್ಲಿ ನೀವು ಪ್ಲ್ಯಾಂಟ್ ಮಾಡಿರೋ ಟ್ರೀನ ಕೂಡ ನೀವು ಫೈಂಡ್ ಮಾಡ್ಬೋದು. ಈ ರೀತಿ ಮಾಡೋದ್ರಿಂದ ನೀವು ಎವ್ರಿ ಟೈಮ್ ಮಾಮಾ ಅರ್ತ್ ಪ್ರಾಡಕ್ಟ್ ಬೈ ಮಾಡಿದಾಗೆಲ್ಲ ನೀವು ಪ್ಲ್ಯಾನೆಟ್ಗೋಸ್ಕರ ಏನೋ ಒಂದು ಚಿಕ್ಕ ಹೆಲ್ಪ್ ಮಾಡ್ದಂಗೆ ಆಗುತ್ತೆ. ಹಾಗೆ ನಾವು ಈ ರೀತಿ ಟಾಕ್ಸಿನ್ ಫ್ರೀ ಪ್ರಾಡಕ್ಟ್ಸ್ನ ಯೂಸ್ ಮಾಡೋದ್ರಿಂದ ಎನ್ವಿರಾನ್ಮೆಂಟ್ಗೂ ಕೂಡ ಹೆಲ್ಪ್ ಆಗುತ್ತೆ. ನಾವು ಪ್ರೊಡಕ್ಷನ್ ಮತ್ತು ಡಿಸ್ಪೋಸಲ್ ಸ್ಟೇಜಲ್ಲಿ ಕೂಡ ನಾವು ತುಂಬ ಹಾರ್ಮ್ನ ಕಡಿಮೆ ಮಾಡ್ಬೋದು, ನಮ್ಮ ಭೂಮಿಗೆ ಆಗೋವಂಥ ಹಾರ್ಮ್ನ. ಸೊ ಐ ಹೈಲಿ ರೆಕಮೆಂಡ್ ರೋಸ್ ಬಾಡಿ ಲೋಷನ್. ನನಗಂತೂ ನನ್ನ ಸ್ಕಿನ್ಗೆ ತುಂಬ ಚೆನ್ನಾಗಿ ಅಡ್ಜಸ್ಟ್ ಆಗಿದೆ. ಅದಲ್ಲದೆ ಇನ್ನೂ ಅಷ್ಟು ವೇರಿಯಂಟ್ಸ್ ಇದೆ. ಟೋಟಲಿ ಇದರಲ್ಲಿ 4 ವೇರಿಯಂಟ್ಸ್ ಇದೆ. ರೋಸ್ ಬಾಡಿ ಲೋಷನ್, ಹಾಗೆಯೇ ಕೋಕೋ ಬಾಡಿ ಲೋಷನ್, ಮತ್ತು ಉಪ್ಟನ್ ಬಾಡಿ ಲೋಷನ್, ಅದ್ರ ಜೊತೆಗೆ ವಿಟಮಿನ್ C ಬಾಡಿ ಲೋಷನ್. ನಿಮ್ಮ ಸ್ಕಿನ್ ಏನು ಕ್ರೇವ್ ಮಾಡ್ತಿದೆಯೋ ಅದಕ್ಕೆ ತಕ್ಕನಂಥ ಬಾಡಿ ಲೋಷನ್ನ ನೀವು ಪರ್ಚೇಸ್ ಮಾಡಿ ಯೂಸ್ ಮಾಡ್ಬೋದು. ಹಾಗೆ ಅದ್ರ ಜೊತೆಗೆ ನೀವು ಮಾಮಾ ಅರ್ತಿನ ಎಲ್ಲ ಪ್ರಾಡಕ್ಟ್ಸು ಅಮೆಝಾನ್ ಮತ್ತು ನೈಕಾ ಮತ್ತು mamaearth.in ವೆಬ್ಸೈಟಲ್ಲಿ ಫೈಂಡ್ ಮಾಡ್ಬೋದು. ಹಾಗೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರೋ ಕೂಪನ್ ಕೋಡ್ನ ಅಪ್ಲೈ ಮಾಡಿ ತೊಗೊಂಡ್ರೆ ನಿಮಗೆ mamaearth.in ವೆಬ್ಸೈಟಲ್ಲಿ ಅಡಿಷ್ನಲ್ 20% ಡಿಸ್ಕೌಂಟ್ ಕೂಡ ಸಿಗುತ್ತೆ. ಈ ಎಲ್ಲ ಪ್ರಾಡಕ್ಟ್ಸು ಲಿಂಕ್ಸ್ನ ನಾನು ಆ್ಯಸ್ ಯೂಶ್ವಲ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಅದಾದಮೇಲೆ ನಾವು ಹಾಸ್ಪಿಟಲಿಂದ ಮನೆಗೆ ಬಂದ್ವಿ.
ಮನೆಯಲ್ಲಿ ಅತ್ತೆ ನಮಗೆ ವೆಲ್ಕಮ್ ಮಾಡೋಕ್ಕೆ ಎಲ್ಲ ತಯಾರಿ ನಡೆಸಿದರು. ಕಾರ್ತಿಕ್ ಕೂಡ ವೆಲ್ಕಮ್ ಮಾಡೋಕ್ಕೆ ರೆಡಿ ಮಾಡ್ತಾಯಿದ್ದಾರೆ ಎಲ್ಲನೂ. ಸೊ ಫಸ್ಟ್ ಟೈಮ್ ನಾವು ಪಾಪುನ ನಮ್ಮ ಮನೆ ಒಳಗೆ ಕರ್ಕೊಂಡು ಬರ್ತಾಯಿದ್ದೀವಿ. ತುಂಬಾ ಎಕ್ಸೈಟೆಡ್ ಇದ್ದೀವಿ. ಅತ್ತೆ ಕೂಡ ಅಷ್ಟೇ ಆರತಿ ಮಾಡೋಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ. ಹಾಗೆಯೇ ಸ್ವೀಟ್ ಕೂಡ ಮಾಡಿದರು, ವೆಲ್ಕಮ್ ಸ್ವೀಟು. ತುಂಬಾ ಖುಷಿಯಾಗಿದ್ದೀವಿ. ಸೊ ಫೈನಲಿ ರಿವೀಲ್ ಮಾಡ್ತಾಯಿದ್ದೀವಿ. ನಮಗೆ ಹುಟ್ಟಿರೋದು ಗಂಡು ಮಗು. ನಮಗೆ ಗಂಡು ಮಗುನೇ ಬೇಕು, ಹೆಣ್ಮಗುನೇ ಬೇಕು ಅಂತ ಯಾವುದೇ ಪ್ರಿಫರೆನ್ಸ್ ಇರಲಿಲ್ಲ. ಹೆಣ್ಮಗು ಹುಟ್ಟಿದ್ರು ಇಷ್ಟೇ ಖುಷಿ ಆಗ್ತಿತ್ತು, ಗಂಡು ಮಗು ಹುಟ್ಟಿರೋದು ಇಷ್ಟೇ ಖುಷಿ ಇದೆ. ಯಾವುದೋ ಒಂದು ಮಗು ಹೆಲ್ದಿಯಾಗಿ ಹುಟ್ಟಿದರೆ ಸಾಕು ಅಂತ ಅನ್ಕೋತಿದ್ವಿ. ಸೊ ನಾವು ಅಂದ್ಕೊಂಡಂಗೆ ತುಂಬಾ ಹೆಲ್ದಿಯಾಗಿದ್ದಾನೆ. ಹಾಗೆಯೇ ಸದ್ಯದಲ್ಲೇ ನಿಮಗೆ ಪಾಪು ಮುಖ ಕೂಡ ತೋರಿಸ್ತೀವಿ. ಹಾಗೆಯೇ ಪಾಪು ನಾಮಕರಣ ಆದಾಗ ಪಾಪುನಿಗೆ ಏನು ಹೆಸರಿಟ್ವಿ ಅಂತ ಕೂಡ ಹೇಳ್ತೀವಿ. ಇನ್ನೂ ಹೆಸರು ಕೂಡ ಸೆಲೆಕ್ಟ್ ಆಗಿಲ್ಲ. ಆದಷ್ಟು ಬೇಗ ಎಲ್ಲ ಆಗುತ್ತೆ, ನಿಮ್ಮ ಜೊತೆಗೆ ಎಲ್ಲನೂ ಶೇರ್ ಮಾಡ್ತೀವಿ. ನೀವು ಯಾರೂ ಬೇಜಾರು ಮಾಡ್ಕೋಬೇಕಾಗಿಲ್ಲ. ಸೊ ಈ ವ್ಲಾಗ್ ನಿಮಗೆಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಮುಂದಿನ ವ್ಲಾಗಲ್ಲಿ ಈಗ ಸದ್ಯಕ್ಕೆ ನಾವು ಎಲ್ಲಿದ್ದೀವಿ, ಅತ್ತೆ ಮನೇಲಿದ್ದೀವ, ಅಮ್ಮನ ಮನೇಲಿದ್ದೀವ, ಹೇಗೆ ನಡೀತಾ ಇದೆ ನಮ್ಮ ಡೈಲಿ ರುಟೀನು ಅಂತೆಲ್ಲನೂ ಶೇರ್ ಮಾಡ್ತೀನಿ. ಸೊ ಅದಕ್ಕೋಸ್ಕರ ಕಾಯ್ತಿರ್ತೀರ ಅಂದ್ಕೊಂಡಿದ್ದೀನಿ. ಹಾಗೆಯೇ ನಿಮ್ಗೆ ಏನೇ ಕ್ವೆಶನ್ಸ್ ಇದ್ದರೂ ನೀವು ಕಮೆಂಟ್ ಸೆಕ್ಷನಲ್ಲಿ ಬರಿಬೋದು, ನಾನು ನೋಡ್ತಿರ್ತೀನಿ. ಹಾಗೆ ಒಂದೊಂದೇ ಕ್ವೆಶನ್ಗೂ ನಾನು ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಮುಂದಿನ ಬ್ಲಾಗ್ಸಲ್ಲಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಏನು ಮಾಡಬೇಕು ಗೊತ್ತೇ ಇದೆ, ಲೈಕ್ ಬಟನ್ನ ಕ್ಲಿಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡೋದ್ರಿಂದ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ತಕ್ಷಣ ಸಿಗುತ್ತೆ ಅಂತ ಹೇಳ್ತಾ ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ನಾವು ಜರ್ನಿ ಮಾಡ್ತಾ ಇರೋದು ಎಲ್ಲಿಗೆ ಅಂತ ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಗೊತ್ತಾಗುತ್ತೆ. ಸಿ ಯು ಆಲ್ ಇನ್ ಮೈ ನೆಕ್ಸ್ಟ್ ವ್ಲಾಗ್. ಟಿಲ್ ದೆನ್ ಟೇಕ್ ಕೇರ್, ಬಾಯ್.